ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ವಿಡಿಯೋ ಶುರು ಮಾಡತ್ತೀನಿ ರೀ, ರವಿವಾರ. ಸೊ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡಿನಿ. ತಲೆ ಚಿಕ್ಕಾಪಟ್ಟೆ ನೋವು ಹಾಕತ್ತದ. ಯಾವುದಕ್ಕೂ ಏನು ಮಾಡಿದ್ರೂ ಒಂದೊಂದು ಸರಿಗೆ ಹೆಣ್ಮಕ್ಳ ಜೀವನ ಸಾರ್ಥಕ ಇಲ್ಲ ಅಂತಲೇ ಅನಿಸ್ಬಿಡ್ತೈತೆ ನೋಡ್ರಿ. ಅಂದರೂ ಬಿಟ್ಟೋದಿಲ್ಲ. ಯಾವ್ದಾರ ಆಗಲಕ್ಕ ಮತ್ತು ಎಲ್ಲದಕ್ಕೂ ಸಮಾಧಾನ ಮಾಡಿಕೊಂಡು ಹೋಗಬೇಕಾಗುತ್ತಾ. ನಿರ್ವಹಣೆ ಇಲ್ರಿ ಇದು. ಯಾಕಂದ್ರೆ ಮಕ್ಳಿಗೋಸ್ಕರನಾದರೂ ನಾವು ಯಾವುದಾದ್ರೂ ಇಗ್ನೋರ್ ಮಾಡಿ ಮುಂದೆ ಹೋಗ್ಬೇಕಾಗುತ್ತಾ. ಎಲ್ಲರ ಹಣೆ ಬರ ಇಷ್ಟ ಅಂತ ಅನ್ಕೋತೀನಿ. ಬಟ್ ಕೆಲವೊಬ್ಬರದ್ದು ಈ ಥರ ಇರೋಂಗಿಲ್ಲ. ತಿಳ್ಕೊಂಡು ಹೋದವ್ರಿಗೆ ಜಾಸ್ತಿ ಕಾಟಗಳು ಅಂತ ಹೇಳ್ತಾರೆ ನೋಡ್ರಿ. ಹಾಗಾಗಿ ತಿಳಿದು ನಡೋರಿಗೆ ಎಲ್ಲ ರೀತಿಯಿಂದ ಕಿರಿಕಿರಿಗಳು ಭಾಳ ಸಮಾಧಾನವಾಗಿ ಹೋಗ್ಬೇಕು. ಎಲ್ಲದಕ್ಕೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಬರ್ರಿ, ಇವಾಗ ಬ್ಲಾಗನ್ನು ಕೂಡ ಶುರು ಮಾಡ್ಕೊಂಡೀನಿ. ಸ್ವಲ್ಪ ಚಳಿ ಆದಂಗೆ ಆಕತ್ತಿತ್ತು. ಬಿಸಿಲಿಗೆ ಕುಂತೀನಿ. ಕಡಕ್ ಚಹಾ ಮಾಡ್ಕೊಂಡೀನಿ. ಸೊ ಚಹಾ ಕುಡಿದು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಬೆಂಬಲ ನಮಗೆ ಭಾಳ ಅವಶ್ಯಕತೆ ಐತಿ. ಎಲ್ಲರದ್ದು ವಿಡಿಯೋ ನೋಡೋದ್ರ ಜೊತೆಗೆ ನಮ್ಮದು ಒಂದು ಸ್ವಲ್ಪ ಫ್ರೀ ಇದ್ದಾಗ ನೋಡಿರಿ. ನಮ್ಮಂಥವ್ರದ್ದು ಬೆಳೆಸ್ರಿ ಜೀವನಾನ. ಇದರಿಂದ ನಮಗೂ ಒಂದು ಭಾಳ ಆಧಾರ ಆಗುತ್ತನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ರವಿವಾರ ಆದ್ರೆ ನೀರು ಯಾವಾಗ ಗೊತ್ತೋ ಗೊತ್ತಿಲ್ಲ. ಟೈಮ್ ಇಟ್ರು ಕೂಡ ಕೆಳಗಡೆ ಬೋರ್ನ ನೀರು ಟಾಟೆ ಬೀಳ್ಲಿಕ್ಕಂದ್ರೆ ನಮಗೆಲ್ಲರಿಗೆ ನೀರು ಸಿಗಂಗಿಲ್ಲ. ಇವು ಭಾಳ ವಾಸನೆ ಬರತ್ತದ್ರಿ. ಫಿಲಿಮ್ದು ಶೂ ಮಾಡಿದ ಹಾಸಿಗೆ ಅದಕ್ಕೆ ಒಂದು ಸ್ವಲ್ಪ ನೆನೆ ಇಟ್ಟು ಪಟ ಹಿಂಡ್ ಹಾಕಿದ್ರೆ ಆಯ್ತಂತೆ. ಸಾಬೂನು ಪುಡಿಯಾಗ ಹಾಕಿ ನೋಡಿ. ಕಾಲಿನ ತುಳ್ತೀನಿ ರೀ. ನನಗೆ ಎಷ್ಟು ಬೆಳೆಯೋದು ಆಗಂಗಿಲ್ಲ. ಹೊಟ್ಟೆ ಬ್ಯಾನ್ ಆಗುತ್ತೆ. ಸೊ ಇರೋದ್ರಾಗ ಹೆಂಗಾರ ಮಾಡಿ ಕೆಲಸ ನಿಗಿಸ್ಬೇಕು ನೋಡ್ರಿ. ನಮ್ಮ ಯಜಮಾನ್ರಿ ಪಾಪ ಅವ್ರಿಗೆ ಟೈಮ್ ಇರೋಲ್ಲ ಇಂಥದ್ದೆಲ್ಲ ಮಾಡೋಕೆ. ಅದಕ್ಕೆ ನಾವು ಮಾಡ್ಕೋಬೇಕು. ಅವ್ರ ಬೆನ್ ಹತ್ತಕ್ಕೋರ ಬಕೆಟ್ ಅದು ಮುರಿತಾರ. ಈಗ ಮೊನ್ನೆ ಇದೊಂದು ತೊಗೊಂಡಿನ್ರಿ, ತೋರ್ಸಿನ ವಿಡಿಯೋದೊಳಗೆ. ಇದು ಒಗೆಣೋಗಕ್ಕೆ ಆಗುತ್ತೆ, ಕಂಫರ್ಟಬಲ್ ಅಂತ ಅನಿಸ್ತದ. ಆಮೇಲೆ ಇದು ಏನಂತಂದ್ರೆ ಇನ್ನೊಂದು ತೊಗೊಂಡಿದ್ರಿ, ಅದನ್ನ ತೋರಿಸ್ತೀನಿ. ಸೊ ಮೊದಲು ಇದು ಕೆಲಸ ಮುಗಿಸ್ತೀನಿ. ನೀರು ಓದ್ತಾವ, ಒಗೆನೇನು ಬಿಡ್ರಿ, ಹೆಂಗಾರ ಮಾಡ್ಕೋಬೋದು. ಮತ್ತು ಬೇರೆದ ನೀರು ಅದಾವು. ಸೊ ಇದಿಷ್ಟ ಒಕ್ಕೊಂತೀನಿ. ನೀರು ಅದಾವು, ದಬಾಸ್ ಚೆಲ್ಲಂಗೂ ಇಲ್ರಿ. ಎಲ್ಲರಿಗೂ ನೀರು ಸಾಲ್ಬೇಕಲ್ಲ, ಅದಕ್ಕೆ ಈಗ ಇನ್ನೊಂದ್ಸರಿ ಬಕೆಟ್ನಾಗ ನೀರು ಬಿಟ್ಟು ಹಿಂಡಿ ಹಾಕ್ಬಿಡ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ. ಸೊ ಇವಾಗ ನೋಡ್ರಿ ಫ್ರೆಂಡ್ಸ, ನಾವು ಮತ್ತೆ ಅರಿಶಿನ ಕುಂಕುಮಕ್ಕೆ ಬಂದೇವಿ ನೋಡ್ರಿ. ನಮ್ಮ ನಾದ್ನಿ ಮಗ ಮತ್ತು ನಮ್ಮ ಅತ್ತಿಯರು ಮತ್ತು ಇಲ್ಲಿ ಇರುವಂಥ ಜನರು ಕೂಡ ಹೋಗಿದ್ದೇವೆ ನೋಡ್ರಿ. ಅಲ್ಲಿ ಸ್ವಲ್ಪ ಬ್ಲಾಗ್ ಮಾಡೋಕೆ ಮಾತಾಡ್ಕೊತ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಹಂಗೆ ಸ್ವಲ್ಪ ಇರಲಿ, ಹೋಗಿದ್ದೀವಿ, ಅದೊಂಚೂರು ಬ್ಲಾಗ್ ಇರಲಿ ಅಂಥೇಳಿ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿವಿ ನೋಡ್ರಿ. ಇದೇ ನಮ್ಮ ಮನೆ ಪಕ್ಕದಲ್ಲೇ. ಸೊ ಅಲ್ಲಿಷ್ಟು ಹಳದಿ ಕುಂಕು ತೊಗೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಬರ್ರಿ ನೋಡೋಣ. ನೋಡಿರಿ ಯಾವ ಥರ ಎಲ್ಲ ಟ್ರೆಡಿಷನಲ್ ಥರ ಗೊಂಬೆಗಳು ಇಟ್ಟಿದ್ದಾರೆ. ಹಾಗೆ ಅವ್ರ ಮನೆಯಾಗೂ ಇನ್ನೊಂದು ಫಂಕ್ಷನ್ ಐತ್ರಿ. ಹೊಸ್ದಾಗಿ ಮಗಳು ಮದುವೆ ಆಗಿರೋದ್ರಿಂದ ಅವ್ರ ಫೋಟೋಶೂಟ್ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ ನೋಡ್ರಿ. ಜೋಡಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಅದಾದ್ಮ್ಯಾಗ ಮತ್ತೆ ಇಲ್ಲಿ ಬಿಸಿ ಅಂಟೆನೂ ಕೂಡ ಅರಿಶಿನ ಕುಂಕುಮ ಕರೆದಿದ್ದೆ ರೀ. ಅವ್ರ ಮನೆಗೆ ಹೋಗಿದ್ವಿ ನೋಡ್ರಿ, ಅತ್ತಿ ಸೊಸಿ. ಗಿಫ್ಟ್ ಅಂತೂ ಚೆನ್ನಾಗಿ ತಂದಾರ್ರಿ ಅವರು. ಅರಿಶಿನ ಕುಂಕುಮ ಕೊಟ್ಟು ಏನಾದರೂ ಒಂದು ಉಡುಗೊರೆ ಅಂತೇಳಿ ಕೊಡ್ತಾರಲ್ಲ, ಅದು ಖುಷಿ ಆಯಿತು. ಮಸ್ತ್ ಐತ್ರಿ ಫ್ರೆಂಡ್ಸ, ನೋಡ್ತಿರ್ಬೋದು ನೀವು. ಬೌಲ ನಮ್ಮ ಅತ್ತಿಯರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡುಗೊರೆನೂ ಕೊಟ್ಟರು ನೋಡ್ರಿ. ಅದಾದ್ಮ್ಯಾಗ ಮತ್ತು ನಮ್ಮ ತಮ್ಮ ಮೇರೆ ಕೈ ಕೊಟ್ಟಿದ್ದೆ ಮೊಬೈಲ. ಅವರಷ್ಟು ವಿಡಿಯೋ ಮಾಡಿಕೊಟ್ರು ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಪೋರ್ಟ್ ಮಾಡಿರಿ ಎಲ್ಲರೂ. ತಾಳಿ ಸರ ಬೇಕಿದ್ರೆ ಬುಕ್ಕಿಂಗ್ ಮಾಡ್ಕೋರಿ. ಲಿಮಿಟೆಡ್ ಸ್ಟಾಕಲ್ಲಿರುವಂಥದ್ದು. ಮತ್ತು ನೆಕ್ಸ್ಟ್ ಮಂತ್ ಸ್ವಲ್ಪ ರೇಟ್ ಹೈಯೆಸ್ಟ್ ಆಗ್ಬೋದು, ಗೊತ್ತಿಲ್ಲ. ಇನ್ನೂ ಆರ್ಡ್ರು ಕೊಟ್ಟ ಮ್ಯಾಗೆ ನನಗೆ ರೇಟ್ ಕನ್ಫರ್ಮ್ ಆಗುವಂಥದ್ದು. ಡೈಲಿ ವೇರ್ ಮಾಡಿರಿ, ಲಗುಟ್ ಏನೂ ಆಗಂಗಿಲ್ಲ. ಚೆನ್ನಾಗಿ ಬಾಳಿಕೆ ಬರ್ತಾವ್ರಿ ಫ್ರೆಂಡ್ಸ. ಈಗಿರುವಂಥ ಬಂಗಾರ ಬೆಲೆಗೆ ನಮ್ಮಂಥ ಮಿಡಲ್ ಕ್ಲಾಸ್ದವರು ಬಂಗಾರ ಮಾಡಿಸ್ಕೊಂಡು ತಾಳಿ ಸರ ಹಾಕ್ಕೊಳಕ್ಕೆ ಆಗೋದು
ಸಾಧ್ಯ ಆಗದೇ ಇರೋ ಮಾತು. ಬಟ್ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಸೇಫ್ಟಿನೂ ಇರ್ತದೆ, ನಮ್ಗೆ ಭಯನೂ ಇರೋಂಗಿಲ್ಲ, ಚೆನ್ನಾಗಿನೂ ಕಾಣ್ತವ. ಸೊ ಹಾಗಾಗಿ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಕೆಲಸ ಭಾಳ ಇತ್ತು, ಹಾಗಾಗಿ ಲಾಗನ್ನು ಈ ಕಡೆ ಬಾ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ರೀ. ಇವತ್ತು ಜನವರಿ 26. ಇವತ್ತೇನೈತಿ ಸ್ವಲ್ಪ ಮಕ್ಕಳು ಕರ್ಕೊಂಡು ಹೊರಗೆ ಬಂದೀನಿ ರೀ. ಇವತ್ತು ಮನೆಯಾಗರ ಏನಾರ ಸ್ಪೆಷಲ್ ಮಾಡ್ಬೇಕಂತಿಗೆ ಅನ್ಕೊಂಡಿದ್ದೆ, ಬಟ್ ಯಾಕೋ ಮನಸ್ಸೇ ಅಷ್ಟು ಸಜ್ಜಿಲ್ಲ. ಹೊರಗಡೆ ಸ್ವಲ್ಪ ಮಕ್ಕಳ ಜೊತೆಗೆ ಸೂಟಿನೇ ಐತಿ, ಸಾಲಿಗೂ ಹೋಗ್ಲಿಲ್ಲ ರೀ ಅವರು. ಅಲ್ಲಿ ಬಿಡು ಮಮ್ಮಿ ಹೆಚ್ಚು ಯಾರೂ ಬರಲ್ಲ ಅಂತೇಳಿ. ಬಟ್ ಹೊರಗಡೆ ಅಂತೂ ಬಂದೀನಿ. ಇವತ್ತಿಂದ ಇಡೀ ದಿನದ ಪ್ಲ್ಯಾನಿಂಗ್ ಏನೈತಿ ಏನು ನನಗೆ ಗೊತ್ತಿಲ್ಲ. ನೋಡೋಣ ಏನು ಇವತ್ತಿನ ದಿನ ಆಗುತ್ತೆ ಅಂತೇಳಿ. ಸೊ ಅದ್ರಾಗೆ ಆ್ಯಡ್ ಮಾಡಿ ಹಾಕ್ತೀನಿ. ಮನ್ಯಾಗ ಕೂತ್ರೆ ಥಂಡಿ ಬಿಡ್ತಾ, ಹೊರಗೆ ಬಂದ್ರೆ ಫುಲ್ ಬಿಸಿಲ, ಚೂರು ಚೂರು ಅನ್ನಕತ್ತದ ನೋಡ್ರಿ. ಈ ಕಡೆ ಬಾ. ಸೊ ಪಬ್ಲಿಕ್ನೇ ಬ್ಲಾಗ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಈ ಕಡೆ ಬಾ. ಇವಾಗ ಬರ್ರಿ, ಎಲ್ಲಿಗೆ ಹೊಂಟಿವೇನು ಗೊತ್ತಿಲ್ಲ, ನನಗೆ ಶೇರ್ ಮಾಡ್ತೀನಿ. ನಾವು ಇವಾಗ ಬಂದಿದ್ದೀವಿ ನೋಡ್ರಿ ಹೋಟೆಲ್ ಅಜಿಂಕ್ಯ. ಸೊ ಪ್ಯೂರ್ ವೆಜ್. ಬರ್ರಿ ಈಗ ಒಳಗಡೆ ಹೋಗೋಣ ಅಂತ ಹೋಟೆಲ್ದೊಳಗಡೆ. ಮೆನು ಬಂದು ಇಲ್ಲಿ ನೋಡ್ರಿ, ಆನಿಯನ್ ಪಕೋಡ 80 ರೂಪಾಯಿ ಪ್ಲೇಟ್ ಐತಿ. ಇದೊಂದು ಆನಿಯನ್ ಪಕೋಡ ಹೇಳ್ತೀವಿ ಸ್ಟಾರ್ಟರ್. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ರೈಸ್ ಪ್ಲೇಟ, ಇದು ತಂದೂರಿ ರೈಸ್ ಪ್ಲೇಟ 180 ರೂಪಾಯಿ ಐತಂತ. 3 ರೈಸ್ ಪ್ಲೇಟ್ ಹೇಳ್ತೀವಿ, ಒಂದು ಆನಿಯನ್ ಪಕೋಡ ಹೇಳ್ತೀವಿ ನೋಡ್ರಿ. ಬಜೆಟ್ ಫ್ರೆಂಡ್ಲಿ, ಹೊಟ್ಟೆನೂ ತುಂಬುತ್ತಾ. ಫ್ರೆಂಡ್ಸ್, ಇವಾಗ ನೋಡ್ರಿ ಖಾಂದಾ ಪಕೋಡ ಹೇಳಿದ್ವಿ, ಬಿಸಿ ಬಿಸಿ ಖಾಂದಾ ಪಕೋಡ ಬಂದವು. ಹಾಕಪ್ಪ, ಗರ್ಮಾ ಗರಂ ಖಾಂದಾ ಪಕೋಡ. ವಾವ್, ಏವ್ವ ಹಂಗೆ ಸಾಸ್ ದೇ ತಿನ್ನು. ಒಂದು ಭಾಳ ಎಂಜಾಯ್ ಮಾಡ್ತಾನೆ ರೀ ನಮ್ಮ ಪಿಲ್ಲುಗುಂಡ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ತಿರ್ತಾನವ. ಏನ ಟಿಕಟ ಮಿರ್ಚಿ ಹಾಕ್ತೀನಿ ಮತ್ತೆ ಹುಚ್ಚ. ಫುಲ್ ರಶ್ ಆಗತ್ತದ ನೋಡ್ರಿ ಹೋಟೆಲ್. ಕರೆಕ್ಟ್ ಎಕ್ಸಾಕ್ಟ್ ಊಟ ಟೈಮಿಗೆ ಬಂದ್ವಿ ನಾವು. ತೋ ಖಾಂದಾ ಪಕೋಡ ಹೌದು ಹಾತ. ತಂದೂರಿ ಪ್ಲೇಟ್ ನೋಡ್ರಿ, ಫಸ್ಟ್ ಟೈಮ್ ತೊಗೊಂಡಿದ್ದು. ಮೊಸರು, ಶೇಂಗಾ ಚಟ್ನಿ, ಇದೊಂದು ಕಲನ್ ಚಟ್ನಿ ಕಾಣಿಸ್ತದ, ಅನ್ನ, ಮುದಿಕಾಯಿ ಸಾರು, ಸಪ್ಪನ ಬ್ಯಾಳಿ, ಬದ್ನಿಕಾಯಿ ಪಲ್ಯ. ಇದು ಏನೈತ ಗೊತ್ತಿಲ್ಲ, ಪಿಟ್ಲ ಐತ್ರಿ ಮೋಸ್ಟ್ಲಿ. 2 ತಂದೂರಿ ರೋಟಿ. 3 ಹೇಳ್ತೀನಿ ರೀ. ಪಿಡ್ಯಾಗ ಮಮ್ಮಿ ನನಗೆ ಅಷ್ಟು ತಿನ್ನೋಕ್ಕಾಗಲ್ಲ ಅಂದ ಒಂದು ಕ್ಯಾನ್ಸಲ್ ಮಾಡಿವಿ. ಬೇಕಾದ್ರೆ ಮತ್ತೆ ಏನಾದರೂ ತರ್ಸೋಣಕ್ಕೆ ಬರ್ತಾ ಇಬ್ಬರು ಕೂಡ ಅವ್ರು ಶೇರ್ ಮಾಡ್ಕೊಳ ಅಂತಾರೆ. ಮಸ್ತ್ ಆನಿಯನ್ ಪಕೋಡನೇ ಎಂಜಾಯ್ ಮಾಡಿದ್ದೀನಿ ರೀ ಪಲ್ಯ. ಮತ್ತು ಬೇಕಾದ್ರೆ ತರ್ಸಮ್ ಏನಾರ. ಹಾಂ, ಸೊ ಬರ್ರಿ ಎಂಜಾಯ್ ಮಾಡೋಣ. ಈ ವಾತಾವರಣ ನೋಡಕತ್ತೆ ಹಳ್ಳಿ ವಾತಾವರಣ ಅನ್ಸೋದು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಮ್ಮಿಗಳು ಹೆಂಗೆ ಅದಾವ ಮಸ್ತ್. ಸೆಂಟ್ರ್ ಸಿಟಿ ಒಳಗೆ ಈ ಥರ ಹಳ್ಳಿ ವಾತಾವರಣದ್ದು ವ್ಯೂ ನೋಡೋಕೆ ಸಿಗುತ್ತೆ ನೋಡ್ರಿ. ನಡಿತೇವೆ ನೀನು ಹೊತ್ತ ಓದಿತೇವ ನಿಂಗೆ ಅಂತ. ಅಲ್ಲಿ ಶಿವಾಜಿ ಮಹಾರಾಜ್ ಹುಚ್ಚದನ್ರಿ. ಇವಾಗ ಅದಕ್ಕೆ ದೊಡ್ಡ ಹುಚ್ಚದ ನಮ್ಮ ಪಿಲ್ಯ ಚಂತ ನೋಡ್ರಿ. ಶಿವಾಜಿ ಮಹಾರಾಜ್ ಅಲ್ಲಿ ಫೋಟೋ ಕಾಣಿಸ್ತಾವ, ತಲ್ವಾರ ಹಂಗಾತ ಹಿಂಗಾತ. ಸೊ ಮಸ್ತ್ ಬಗ್ಗೆ ಊಟ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದು ಮನೆಗೆ ಬರತ್ತಿ ನೋಡ್ರಿ. ಫುಲ್ ರಶ್ ಅಂದ್ರೆ ರಶ್, ಸಿಕ್ಕಾಪಟ್ಟಿ ಜನರು. ಅದ್ರಾಗ ಇವತ್ತು ಜನವರಿ 26. ಮಸ್ತ್ ಗರ್ದಿ ಇತ್ತು ನೋಡ್ರಿ. ನಾವು ಹೋಗತ್ನಾಗ ಅಷ್ಟು ಗರ್ದಿ ಇದ್ದಿಲ್ಲ. ಒಳ್ಳೆ ಬರಾಗಂತೂ ಯಪ್ಪ ನೋಡ್ಬಾರ್ದು. ಟೈಮ್ ಒಂದು 2:30 ಆಗಕ್ಕೆ ಬಂತು. ಈಗ ಹೋಗಿ ಮಸ್ತ್ ಪಕ್ಕಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ಮತ್ತು ಮುಂದಿನ ಕೆಲಸ ನೋಡೋದು. ಅಲ್ಲಿಂದ ಬಂದು ಮಸ್ತಾಗಿ ನಿದ್ದೆ ಮಾಡಿದ್ವಿ ರೀ. ನಿದ್ದೆ ಮಾಡಿ ಇವಾಗ ಎದ್ದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರ ಸೋದರತ್ತೆ ಆಗ್ಬೇಕ್ರಿ, ಅವರು ಕೂಡ ಬಂದಿದ್ದಾರೆ. ಇನ್ನೊಬ್ಬರು ಅತ್ತಿ ಮಗಳು ಜ್ಯುವೆಲರಿ ರೀ, ಶಾರ್ಟ ಮತ್ತು ಲಾಂಗ್ ತಾಳಿ ಸರ ಬೇಡಿದ್ರು ಅವರು. ಹಾಗಾಗಿ ಅದನ್ನು ಒಯ್ಯಕ್ಕೆ ಬಂದಿದ್ರು. ಸೊ ಯಜಮಾನ್ರು ಕೂಡ ಬಂದರು ರೀ. ಈಗ ಸೋಮವಾರ ದಿನದ್ದು ಅವ್ರದ್ದೇನೋ ಪತ್ತೆ ಇರಂಗಿಲ್ಲ ರೀ ಕೆಲಸ.
ಇವತ್ತು ಜನವರಿ 26 ಸೋಮವಾರ ಒಂದು ಬಂದಿರೋದ್ರಿಂದ ನಾವಂತರೂ ಅವ್ರನ್ನ ವೇಟ್ ಕೂಡ ಮಾಡಿಲ್ಲ. ಅವರು ಟೈಮ್ ಸರಿ ಬರೋದಿಲ್ಲ, ನಮಗೆ ಅವ್ರು ನೋಡ್ಕೊತ ಕೂತ್ರೆ ಮತ್ತೆ ಲೇಟ್ ಆಗುತ್ತೆ. ಹೀಗಾಗಿ ಜಾತ್ರೆಗೆ ಸಮಯ ಹೋಗಿಲ್ಲ ನಾವು ಅವ್ರ ಹಾದಿ ನೋಡ್ಕೊತ. ಇಡೀ ಊರು ಮಂದಿನ 2-3 ಸರಿ ಜಾತ್ರೆಗೆ ಹೋಗಿ ಬಂದರು. ನಮ್ಗೆ ಇನ್ನೂ ಜಾತ್ರೆಗೆ ಹೋಗೋದಾಗಿಲ್ಲ. ಹಬ್ಬ ಬೇರೆ ರೀ, ಸಂಕ್ರಾಂತಿ ಹಬ್ಬ, ದೇವ್ರಿಗೆ ಹೋಗೋದು, ದಿಂಡ್ರಿಗೆ ಹೋಗೋದು, ಇದು ಆಯಿತು ಜಾತ್ರೆ. ಇದಾದ್ಮೇಲೆ ಗಡ್ಡಿ ಜಾತ್ರೆ ಅಂತ ಬರ್ತಾವೆ. 2-3 ವರ್ಷ ಲಾಗ್ದಾಗ ಶೇರ್ ಮಾಡೀನಿ. ಒಂದು ದಿನ ಸಮಯ ನಮ್ಗೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೋಗ್ಬೇಕಂತ ಸಂಜೆ ಮಾಡಿ ಅನ್ಕೊಂಡೀನಿ. ಸಾಧ್ಯ ಆದರೆ ಇವತ್ತು ಹೋಗಿ ಬರ್ಬೇಕು. ಈಗ ಚಹಾ ಮಾಡೀನಿ ರೀ. ಪಿಲ್ಲುಗ ಸ್ನೇಹ ಹಾಲು ಇಟ್ಟೀನಿ. ಯಜಮಾನ್ರಿಗೆ ನನಗೆ ಅವ್ರ ಸೋದರತ್ತಿಗೆ ಚಹಾ ಮಾಡೀನಿ. ಏ ಪಿಲ್ಲು, ಏ ಮಾರಿತು ಕೇಳು, ದೂರ ठेवले बघ. ರೊಕ್ಕಿನ ಮೇಲೆ ನಡೀತಾ ದುನಿಯಾ. ನಿಮ್ಮಲ್ಲಿ ಕೋಟಿ ರೂಪಾಯಿ ಅದಾವ. ಈಗ ನೀವೆಲ್ಲ ಮಾಡ್ತೀವಿ ತೋರಿಲ್ಲ. ಈ ಮತ್ತೇನು ಕುಡಿತೀರ ಅಷ್ಟೇ. ಏ ಪಿಲ್ಲು ಇದ್ದೋ ಏ ಮವ್ವ ಚಾ ಚಾ ಸಣ್ಣತೋತಿ ಬಗ್. ಏ ಉಟ್ರೆ ಏ ನಿನ್ನ ಹುಚ್ಚ. ಈಗ ಮಾರ್ತಕ್ಕ दूध ठेवले बघ पिल्ले. ರೊಕ್ಕ ಇದ್ರ ಮೇಲೆ ಪಿಲ್ಲು ನಿಮ್ಗೊಂದು ಮಾತು ಹೇಳ್ತಾರೆ. ಏ ಅಪ್ಪಾಜಿ ಹಾಲಿಟ್ಟು ನೋಡಿ ಕುಡಿಯೋ. ಕೂತಾರ ನೋಡ್ರಿ ಅತ್ತಿ ಹಳೆಯ ಮಾತಾಡ್ಕೊತ ಕೂತಾರ ಜೋರಾಗಿ. ಸೊ ಚಹಾ ಕುಡಿಯೋಣ ಬರ್ರಿ. ನೆಕ್ಸ್ಟ್ ಡೇ ಲಾಗನ್ನು ಇದ್ರಾಗ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಮೊದ್ಲಿನ ಥರ ಒಂದೇ ದಿನಕ್ಕೆ ಸ್ವಲ್ಪ ವಿಡಿಯೋಗಳು ಆಗಲ್ಲಾಗ್ಯಾವ. ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸದ್ಯ ಆದ್ರೆ ಸಪೋರ್ಟ್ ಮಾಡಿರಿ, ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಿರುತ್ತೆ ಲಾಗ್ನಾಗ ಆ್ಯಡ್ ಮಾಡ್ತೀನಿ, ಇಲ್ಲದೇ ಇರೋದನ್ನು ಮಾಡೋಕ್ಕಾಗಲ್ಲ. ಚಪಾತಿ ಮಾಡಿ ಉಳ್ದದಿಟ್ಟು ನೋಡ್ರಿ. ಈ ಸರ ಮಿದ್ದಿಟ್ಟು ಅಂದ್ರೆ ಚಂದಾಗ ಮತ್ತೊಮ್ಮೆಗೆ ಮಸ್ತ್ ಬರ್ತಾವ್ರಿ ಚಪಾತಿ. ಒಣ ಇಟ್ಟು ಡಬ್ಬ್ಯಾಗ ಹಾಕ್ತೀನಿ. ಪಲ್ಯ ಏನೈತಿ ಬದ್ನಿಕಾಯಿ ಪಲ್ಯ ಮಾಡಿ ನೋಡ್ರಿ. ನಾಷ್ಟ ಮಾಡಲಿಲ್ಲ. ನಮ್ಮ ಯಜಮಾನ್ರು ನಾಷ್ಟ ಮಾಡ್ತೀನಿ ಅಂದ್ರೆ ದಿನ ಮಾಡ್ತಿರ್ತೀವಿ. ಸೊ ಅವರು ನಾಷ್ಟ ಪಿಷ್ಟ ಏನು ಮಾಡೋಂಗಿಲ್ಲ ಅಂತಂದ್ರೆ ಡೈರೆಕ್ಟ್ ಚಪಾತಿ ಪಲ್ಯನ ಮಾಡಿಬಿಡ್ತೀನಿ. ಈಗ ಇಷ್ಟು ಚಪಾತಿ ಮಾಡಿ ನೋಡ್ರಿ. ಬುತ್ತಿಗೂ ಆತಾವು. ಮನುಷ್ಯಾಗ ಒಂದೊಂದು 2 ತಿಂತಾರೆ ಹುಡುಗರು. ಇಷ್ಟು ಬಾಂಡೆ ಅದಾವ್ರಿ. ಇನ್ನೇ ಇಟ್ಟು ನಾದಿದ್ದು ನಿನ್ನಿದ ರಾತ್ರಿ ಅಡುಗೆಂದವು ಬಾಂಡೆ ಅದಾವು. ಸೊ ಈಗ ಮಕ್ಳಿಗೆ ಊಟಕ್ಕೆ ಕೊಡ್ತೀನಿ. ಮ್ಯಾಗಿಲ್ಲಿ 10 मिनिट बसता इथं निघताय सगळं होता. ಬುತ್ತಿ ಐತ್ರಿ. ಈಕೆ ನೋಡ್ಲು ಬಿಸಿ ಬಿಸಿ ಚಪಾತಿ ಬದ್ನಿಕಾಯಿ ಪಲ್ಯ ಸಾಸ. ಪಿಲ್ಲೂನು ಬದ್ನಿಕಾಯಿ ಪಲ್ಯ ಚಪಾತಿ ಸಾಸ್. ಸಾಸ್ ಇತ್ತಂದ್ರೆ ಒಂದು ಚಪಾತಿ ಹೆಚ್ಚಿಗೆ ಹೋಗುತ್ತೀರಿ ಮಕ್ಳಿಗೆ. ಪಲ್ಯ ಅಂದ್ರೆ ಹಾಯಲ್ಲ ಮಕ್ಳಿಗೆ. ಅದನ್ನ ಬುತ್ತಿ ಕಟ್ಟಿನಿ ಸದ್ಯಕ್ಕ. ಪಲ್ಯ ಹಂಗೆ ಇಡು, ಡಸ್ಟ್ಬಿನ್ದಾಗ ಇಡು, ಸಿಂಕಿನಾಗ ಇಡ್ಬೇಡ. ಕಂಡಾಪಟ್ಟಿ ಪಲ್ಯ ಐತ್ರಿ. ನಾ ಶೇಂಗಾದ ಪುಡಿ ಅದನ್ನೆಲ್ಲ ಹಾಕಿ ಮಾಡಿರ್ತೀನಿ. ವಿಡಿಯೋ ಏನು ಅನ್ಸುತ್ತಾ ಅಭಿಪ್ರಾಯನ ತಿಳಿಸ್ರಿ. ನನಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ ಈ ಬ್ಲಾಗ್. ಯಾಕಂದ್ರೆ ಏನು ಹೆಂಗೆ ಹೇಳಿ ನಿಮ್ಗೆ. ನಡಿ ಏ ಅಪ್ಪು, ಪಿಲ್ಲಾಗ ಎಣ್ಣೆ ಐತಿ, ಪಿಲ್ಲಾಗ ಎಣ್ಣೆ ಐತಿ, ಸಾಕ್ಸಕ್ಕೋ ಎಣ್ಣೆ ಐತಿ, ಸಾಕ್ಸಕ್ಕೋ ಎಣ್ಣೆ ಹಚ್ಚಂದ. ತಲೆಗ್ರಿ ಅವ್ನಿಗೆ ದಿನ ಹಚ್ಚ್ರಿ, ನಿಂದ್ರದೇ ಇಲ್ಲ ಪಿಲ್ಯನ ತಲೆಗೆ ಎಣ್ಣೆ. ಅವ್ರ ಅಪ್ಪನ ತಲೆ ಇದ್ದಂಗೆ ನೋಡ್ರಿ. ಎಷ್ಟು ನೀಟಾಗಿ ಹಚ್ಚಿದ್ರು ಒಂಥರ ಒಣನೇ ಕಾಣಿಸುತ್ತೈತಿ. ಸೊ ಗಾಳಿ ಒಂದು ಬರಾಕತ್ತೈತಿ. ಓಕೆ, ಮಕ್ಕಳೆಲ್ಲ ಕೆಲಸ ಆಯಿತು. ಅವ್ರ ಪಪ್ಪ ಅಂತ ಹೋಗ್ಯಾರ ಕೆಲಸಿಗೆ. ನೋಡ ಮತ್ತೆ ಈಗ ಉಳ್ದದ ಕೆಲಸ ಮಾಡ್ಕೋತಾ ಎಷ್ಟಾಗುತ್ತೆ ಅಷ್ಟು ಇದ್ರೊಳಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇವೆ. ಹುಡುಗರು ಹೋದ್ರಿ. ಈಗ ಕಸದ ಗಾಡಿ ಒಂದು ಬಂತು, ಕಸ ಒಂದು ತುಂಬೈತಿ. ಹೋಗಿ ಚೆಲ್ ಬರ್ತೀನಿ ರೀ ಸದ್ಯಕ್ಕೆ. ಮಕ್ಕಳು ಸಾಲಿಗೆ ಹೋಗ್ಯಾರ್ರಿ. ಯಜಮಾನ್ರು ಇಟ್ಟು ಬಿಸ್ಕೊಂಬಂದಿದ್ರು ಮೊನ್ನೆನೇ. ಡಬ್ಬಿ ತೊಗೊದು ಇಟ್ಟಿದ್ದೆ ಒಣಗಿಸಿ. ಸೊ ಈಗ ಹುಡುಗರು ಹೋದ್ಮ್ಯಾಗ ನೀವ ಅಂತ ಹಾಕಕತ್ತಿ ನೋಡ್ರಿ. ಇಲ್ಲಿಕಂದ್ರೆ ನಮ್ಮ ಪಿಲ್ಯ ನೋಡು ಬಂದುಬಿಡ್ತಾನೆ, ಮಮ್ಮಿ ನಾನು ಹಾಕ್ತೀನಿ ಅಂತೇಳಿ ಫುಲ್ ಮನೆಯೆಲ್ಲ ಚೆಲ್ತಿದ್ದ. ಅಂದ್ರು ನೋಡ್ರಿ ಹಳೆಂದು ಸ್ವಲ್ಪ ಎಲ್ಲ ಈ ಕಡೆ ಡಬ್ಬಿ ಮೇಲೆ ಜಾಡ್ಸತ್ನೇ ಬಿತ್ತು. ಸೊ ಇದೊಂದು ಇಟ್ಬಿಟ್ಟೀನಿ ರೀ. 1 ವಾಟಿ 2 ವಾಟಿ ಅಳತಿ ಮಾಡಿದ್ರೆ ನಾ ಎಲ್ಲರೂ ಕುಂತಾಗೂ 1-2 ವಾಟಿ ಇಟ್ಟು ತೊಗೊಂಬರೋ ಒಂದು ಸ್ನೇಹ ಸೋಸ್ಕೊಂಬರ್ತಾಳ್ರಿ. ಅದನ್ನು ಮತ್ತೊಂದು ಸರಿ ತೊಳೆದು ಇಡ್ತೀನಿ. ಗ್ಯಾಸು ಪ್ಲಸ್ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿಟ್ಟೀನಿ. ಬದ್ನಿಕಾಯಿನ ಒಂದು ಸಣ್ಣ ವಾಟ್ಯಾಗ ತೆಗೆದು ರೊಟ್ಟಿ ಬುಟ್ಟ್ಯಾಗ ಇಟ್ಟೀನಿ ರೀ. ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡೀನಿ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡೀನಿ. ಇಷ್ಟು ಬಾಂಡೆ ಅದಾವು. ನೀರಂತೂ ಇಲ್ಲ, ಕೈ ತಕೊಂಡಾಗ ಹೋಗ್ತಾವೆ ಸದ್ಯಕ್ಕೆ ಇವು ನೀರು. ನೋಡಿರಿ ಪೈಪ್ನ ನಿಂತಿರ್ತಾವಲ್ಲ ಅವು ಬರ್ತಾವೆ.
ಓದ್ತಾ ನೋಡ್ರಿ ನೀರು ಸದ್ಯಕ್ಕೆ. ಆಮೇಲೆ ತಿಕ್ತೀನಿ ನೀರು ಬಂದ ಮ್ಯಾಗ ಸಂಜೆ ಕಡೆ. ಒಗ್ಯಾಣ ಇದ್ದು ರೀ, ಒಗ್ಯಾಣನೂ ಒಗ್ದಿ ನೋಡ್ರಿ. ಹಾಸಿಗೆ ಆಲ್ರೆಡಿ ಒಣಗ್ಯಾವ್ರಿ ಫ್ರೆಂಡ್ಸ. ಬೆಳಗ್ಗೆ ಎದ್ದ ತಕ್ಷಣ ಹಾಕಿತ್ತು, ಮಡ್ಚಿಡ್ತೀನಿ ಅವನ್ನಿಷ್ಟು. ಇನ್ನೊಂದು ಸ್ವಲ್ಪ ಗಜ್ಜಿ ಬಿಜಿ ಆಗೈತಿ ಇಲ್ಲಿ. ಎಷ್ಟ್ರ ಇದ್ದು ಇಲ್ಲಿ ತೆಗೆದಿಟ್ಟೀನಿ. ಎಷ್ಟ್ಯಾಕೆ ಮನ್ಯಾಗ ಸ್ವಚ್ಛ ಮಾಡಿರಿ, ಏನಿಲ್ಲ 4 ದಿನಕ್ಕೆ ಸ್ವಲ್ಪ ಬೇಕಂತ ಇಟ್ಕೊಂಡಿರ್ತೀವಿ. ಒಂದು ಸ್ವಲ್ಪ 4 ದಿನ ಬಿಡೋಣ ಮತ್ತು ಹೋಲ್ ಬಿಡಪ್ಪ ಅನ್ನಂಗೆ ಅನಿಸ್ಬಿಡುತ್ತಾ. ಆ ಥರದಾಗಿ ಎಷ್ಟ್ರ ಇದ್ದು ತೆಗೆದಿಟ್ಟೀನಿ. ಸೊ ಸ್ನೇಹ ಬೆಳಗ್ಗೆ ಗಿಡಕ್ಕೆ ನೀರದು ಹಾಕ್ಯಾಡ್ರಿ. ಪೂಜೆ ಒಂದು ಮಾಡಿಲ್ಲ ಇವತ್ತಕ್ಕೆ, ನಾನೇ ಮಾಡ್ತೀನಿ. ಆ ಕಡೆನೇ ಕೆಲಸ ನಡೆದೈತೆ ನೋಡ್ರಪ್ಪ. ಭಾಳ ಧೂಳ್ರಿ, ಎಷ್ಟೇ ಕಸ ಹೊಡ್ರಿ ನೀಟಾಗಿ ಚಂತನ ಧೂಳು ಬರದ. ಈ ಗಿಡ ಅಂತ ನೋಡ್ರಿ, ಗಿಡ ಅಲ್ಲ ಬಳ್ಳಿ, ಚಳಂಬ್ರಿಕಾಯಿ ಬಳ್ಳಿ ಎಷ್ಟು ದೊಡ್ಡದಾಗಿ ಹಬ್ಬೈತಿ. ಎಷ್ಟು ಕಿಲೋ ಬರ್ತಾವೆ ಏನು ಹರಿದ್ರೆ ಅದ್ರೊಳಗೆ ಚಳಂಬ್ರಿಕಾಯಿ. ಬಟ್ ಕೈಗೆ ಸಿಗಲ್ಲ. ಅದೇನ ಅಂತಾರಲ್ರಿ, ಕಣ್ಣು ಮುಂದೆ ಐತಿ ಕೈಗೆ ಸಿಗಲ್ಲ ಅಂತಾರಲ್ಲ, ಆ ಥರ. ಡಸ್ಟ್ಬಿನ್ ಹೊಲಸಾಗ್ಬಿಟ್ಟೈತ್ರಿ. ಡಸ್ಟ್ಬಿನ್ ತಿಕ್ಕಿಟ್ಟೆ. ಹಾಗೆ ಇದ್ರ ಸುಪ್ಲಿ ಕಸದ ಮರ ಅದ ಅಂತರೂ ಮಕ್ಳ ಕೈಯಾಗ ಸಿಕ್ಕ ಭಾಳ ಹೊಲಸಾಗೈತ್ರಿ. ಅದನ್ನು ಕೂಡ ನೀಟಾಗಿ ತೊಳೆದಿಟ್ಟಿನಿ. ಇಲ್ಲೇ ಗಾಳಿಗೆ ಆರ್ತದೆ ಅಂತೇಳಿ. ಇನ್ನೇಗ ಹಿಟ್ಟಿನ ಚೀಲ ಇತ್ತಲ್ಲ, ಇದು ಒಣಗಿದ ಮ್ಯಾಗ ಹಿಟ್ಟಿನ ಚೀಲ ಇದ್ರಾಗ ಇಟ್ಬಿಡ್ತೀನಿ. ಇಂಥವೆಲ್ಲ ಭಾಳ ಆಗ್ಬಿಟ್ಟವ್ರಿ ಮನೆಗೆಲ್ಲ. ಇಲ್ಲೆಲ್ಲ ಚೀಲ ತುಂಬಿಟ್ಟು ನೋಡ್ರಿ, ಅವೆಲ್ಲ ಬರೀ ಇಡೋದಾಗುತ್ತೆ. ಆ ಮನೆಗಿದ್ರೆ ತಪ್ಪಲ ಅದೆಲ್ಲ ಬೀಳ್ತಿದ್ವು. ಬಾಡಿಗೆ ಮನೆಗಿದ್ವಿ ಮೊದಲ, ಅವಾಗೆಲ್ಲ ತೆಗೆದಿರ್ತಿದ್ದೆಲ್ಲ. ಅವು ಭಾಳ ದಿನ ಯೂಸ್ ಆಕ್ಕಿದ್ವು. ತಪ್ಪಲ ಹೊಲಸ ಅದೆಲ್ಲ ಭಾಳ ಇರ್ತಿತ್ತಲ್ಲ. ಸೊ ಇಲ್ಲಿ ಅಷ್ಟೇನು ಯೂಸ್ ಆಗಂಗಿಲ್ಲ ಮನೆಯೊಳಗೆ. ಹಾಗಾಗಿ ಇದನ್ನ ಅದ್ರ ತುಂಬಿಟ್ರಾಯ್ತು. ಡಸ್ಟ್ಬಿನ್ನೆಲ್ಲ ಕ್ಲೀನಾಗಿ ಇರ್ತದೆ. ಆ ಡಸ್ಟ್ಬಿನ್ ಜಾಗನೂ ಒಂಚೂರು ತೊಳ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೋಬೇಕಂತ ಅನ್ಕೋತೀನಿ. ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಮಾಡಕ್ಕೆ ಬರ್ತೀರಿ, ನೀರು ಬಿಟ್ಟಾಗ ಅಲ್ಲಿಂದ ತಂದು ಇಲ್ಲೆಲ್ಲ ತಿಕ್ಕೋಬೇಕು. ನೋಡ್ತೀನಿ ಇಲ್ಲಿ ಕಿವನೇ ಎತ್ತಿ ಬಚ್ಚಲಾಗ ಒಯ್ದು ತಿಕ್ಕೋದಾದ್ರೆ ತಿಕ್ತೀನಿ ರೀ. ಇವೆಲ್ಲ ಒಂದು ಸ್ವಲ್ಪ ದೀಪಾವಳಿ ಟೈಮ್ದಾಗ ದೀಪದನ್ನೆಲ್ಲ ಪಣ್ತಿಲಿ ಇಟ್ಟೈತಲ್ಲ, ಹಾಗಾಗಿ ಸ್ವಲ್ಪ ಒಯ್ಲಿ ಆಗ್ಯಾವ. ಮತ್ತು ನೆಕ್ಸ್ಟ್ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕು. ಮನೆ ಕೆಲಸ ಮುಗೀತ್ರಿ. ಬಾಂಡೆ ಒಂದು ಉಳ್ಕೊಂಡು ಕಸ ಪರಿಶಿ ಒಗ್ಯಾಣ ಬೆಡ್ಡೆಲ್ಲ ನೀಟ್ ಮಾಡಿದೆ. ಏನೋ ಒಬ್ಬರು ಫೋನ್ ಮಾಡಿದರು ಹಾಗೆ. ಮತ್ತು ಕೊಲ್ಲಾಪುರ ಸಾಜ್ರಿ ಅವರು ಕೂಡ ಬೇಕಂತಂದರು, ವಿಡಿಯೋ ಕಾಲ್ ಮಾಡಿದರು. ಸೊ ಇವೆರಡು ಬೇಕಂತೇಳಿ ಫ್ರೆಂಡ್ಸ. ಇವತ್ತು ಒಂದೊಂದು ಪೀಸ್ ತಂದು ಇಡ್ತೀನಿ ರೀ. ಯಾರಿಗೆ ಬೇಕಾನ ಸೇಲ್ ಮಾಡ್ತೀನಿ, ಮತ್ತೊಂದು ಪೀಸ್ ತರ್ತೀನಿ. ಇದು ನೋಡ್ಬೇಕು, ಈಗಿನ ಪೆಂಡಿಂಗ್ನಾಗ ಉಳ್ದದ. ಅವ್ರು ಬೇರೆ ಕಡೆ ಕೆಲಸನಾಗ ಅದಾರ. ಮನೆಗೆ ಹೋಗೋಣ, ಅಡ್ರೆಸ್ ಅಷ್ಟು ಗೊತ್ತಾಗಲ್ಲ ರೀ ನನಗೆ. ಮನೆಗೆ ಹೋಗಿ ಆಧಾರ್ ಕಾರ್ಡ್ನೇ ನೋಡಿ ಹಾಕ್ತೀನಿ ಅಂತ ಹೇಳ್ಯಾರ. ಅಮೌಂಟು ಕೂಡ ಇನ್ನೂ ಪೇ ಮಾಡಬೇಕು. ಹಾಗಾಗಿ ಹಾಗೆ ಇಟ್ಟಿನಿ. ಇದನ್ನು ಕೆಲಸದ ಮಧ್ಯೆ ಇದೊಂದು ಕೆಲಸ ಹಂಗೆ ಮಾಡ್ಕೊತಿರ್ತೀನಿ. ನೆಲಗಿಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡೀನಿ. ಟಾಯ್ಲೆಟ್ ಕೂಡ ತಿಕ್ಕಿದಾಗೈತಿ. ಎಲ್ಲ ರೂಮ್ಗಳಿಗೂ ಪ್ಯಾನ್ ಹಚ್ಚಿ ಮನೆ ಒರೆಸ್ಕೊತೀನಿ ರೀ. ಒಂದು 5 ನಿಮಿಷ ಆಮೇಲೆ ಬಂದ್ ಮಾಡಿಬಿಡ್ತೀನಿ. ಈ ಕಡೆ ಇನ್ನೇಗ ಅದು ಡಸ್ಟ್ಬಿನ್ ಅದೆಲ್ಲ ತೊಳ್ಕೊಂಡು ಹೋದ್ನೆಲ್ಲ ನೋಡಿರಿ ಹೆಂಗಿದಾಗೈತಿ. ಎಲ್ಲ ಕ್ಲೀನ್ ಆಗೈತೆ ಮನೆ. ಈ ಬ್ಲಾಗ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡ್ತಿರಿಸ್ರಿ. ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಇನ್ನೇನು ಬೇಸಿಗೆ ಶುರು ಆಯ್ತು ನೋಡ್ರಿ. ಬೇವೆದು ಅದು ಶುರು ಆಗಿಬಿಡ್ತೈತಿ. ಸೊ ಸಾಧ್ಯ ಆದಷ್ಟು ಬ್ಲಾಗನ್ನು ಶೇರ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಅದೊಂದಿಗೆ ಸಿಗೋಣ. ಬಾಯ್.